ಅಲ್ಲ ಅತ್ತಿಯರ ಆ ಗೌರಿ ಹಡ್ಯಾಕ್ ಹೋದ್ಲ ಹೌದಾ? ಶಿವಲಿಂಗ ಒಂದೀಟು ತಕ್ಕಡದಲ್ಲಿ ನೋಡ್ರಿ ಅತ್ತಿಯರ, ಅಲ್ಲಿ ಹೋಗಿ ಅಕ್ಕನ ಮನೆ ಸೇರ್ಕೊಂಡ್ಬಿಟ್ಟಾನ. ಅಲ್ಲ ಇಲ್ಲ ಬಿಕ್ ತಾಯದಳ ಮಾಡ್ಬೇಕು ಬರ್ಬೇಕು. ಅಲ್ಲ ನಾನು ಮತ್ತೆ ಈಗ ಅದನ್ನ ಹಂಗೆ ಹೇಳಾಕತ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಮತ್ತು ಅಲ್ಲ ತಾಯದಳ ಹೋಗ್ಬೇಕು ಮಾಡ್ಬೇಕು ನೋಡ್ಬೇಕು ಅನ್ನೋದು ಏನಿಲ್ಲ ಇಲ್ಲಲ್ಲ ಅಂತ ನಾ ಏನಂದಿದ್ದೆ, ಒಂದು ತಿಂಗಳು ಅಲ್ಲೇ ಒಂದು ತಿಂಗಳು ಇಲ್ಲೇ ನಮ್ಮ ಮನೆಯಾಗಿರಲಿ ಅಂತ ನಾ ಹೇಳಿದ್ದೆ ಹೌದಾ? ನೀವು ಅಲ್ಲಿ ಹೋಗಿ 2 ದಿನಕ್ಕೆ ನನಗೆ ಇರೋಕ್ಕಾಗೋದಿಲ್ಲ ಅಂತ ಇತ್ತಾಗ ಬಂದ್ರಿ. ಅಲ್ಲ ಮಗಳ ಮನೆಗೆ ಹೋದ್ರಿ, ಅತ್ತಾಗಿಂದ ಇತ್ತಾಗ ಬಂದ್ರಿ. ಆಮ್ಯಾಗ ಅಕ್ಕಿನ ಒಂದಿಟ್ಟು ಅಲ್ಲಿ ಹೋದ್ಲು ಇಲ್ಲಿ ಬಂದ್ಲು, ಆಮೇಲೆ ಒಮ್ಮೆ ಬಸರಾದ್ಲು. ಬಸರಾಗಿಂದ ಎಲ್ಲಿ ಆಗೋದಿಲ್ಲ ಅಂತ ಹೋಗೇ ಇಲ್ಲ ಹೌದಾ? ಈಗೇನು ಹೋಗಿ ಅನ್ನತ್ತಿಲ್ಲ ಮತ್ತು ಹಂಗೆ ತಿಳ್ಕೊಬೇಡ್ರಿ. ಮತ್ತು ಶಿವಲಿಂಗರ ಒಟ್ಟು ಹಣ್ಣು ಹಂಪ್ಲ ಅಥವಾ ಏನಾರ ಅಲ್ಲಿ ಪ್ಯಾಟ್ಯಾಗಿಂದ ದಿನ ಬರ್ತಾನ. ಏನಾರ ತಿಂತೀರ ಅತ್ತೀರ, ಏನಾರ ಯಾವ ತಿಂತೀನ, ಏನಾರ ಬೇಕನವೇ ಗುಳಿಗೆ ಔಷಧ ಮತ್ತು ಹ್ಯಾಂಗೆ ಮಾಡಿದಿ, ಶುಗರಿನ ಬಿ ಪಿದು ಥೈರಾಯ್ಡದ ಗುಳಿಗೆ ಎಲ್ಲ ಏನು ಮಾಡಿದಿ ಅತ್ತ ಏನಾರ ಖರ್ಚಿಗೆ ರೊಕ್ಕ ಬೇಕನ ಏನಾರ ಕೇಳ್ತಾನ. ಹೇಳ್ರಂಗಾರ ನೋಡೋಣ. ಅಲ್ಲ ಏನು ಸಂಬಂಧ ಐತೆ ಅನ್ನಂಗೆ ಅವ್ನ ಮನಸ್ಸಿನಾಗ ಐತೋ ಇಲ್ಲೋಪ್ಪ. ಹೋಗ್ಲಿ ಬಿಡ ಯವ್ವ ಆತ ಏನು ಮಾಡೋಕ್ಕಾಕತಿ. ಬರ್ಲಾರ್ದಾರಿಗೆ ಬರ್ರಿಪ್ಪ ನೋಡಾಕಂತ ಕರೆಯಾಕತ್ತೆ ಹೇಳು ಯವ್ವ. 100 ವರ್ಷ ಆಯ್ತು ನೋಡಪ್ಪ. ಈಗ ಬಂದೇನಪ್ಪ ಜೋಕ್ಮಾರ ಬಾ. ಎದಕ್ಕೆ ಬೇ? ಏನು ಅದಕ್ಕೆ? ಒಂದೀಟ್ರ ತಾಯಿ ಅದಾಳ ಮಾಡ್ಯಾಳ ಆಕಿ ನೋಡ್ಬೇಕು ಮಾಡ್ಬೇಕು ಅನ್ನೋದು ಏನಾರ ಐತೇನಲ್ಲ ನಿನಗೆ? ಬೀಗ್ರ ಅಲ್ಲ ಅಲ್ಲೇ ಹೊರಗಿನ ಬೀಗ್ರ ನೋಡಕ್ಕೆ ಹೋದಂಗೆ ತಿಂಗ್ಳಕ್ಕೊಮ್ಮೆ ಬೆಟ್ಟಕ್ಕೆ, ತಿಂಗ್ಳಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬಾಡ್ಯಾ ಹೋಗು ಹೋಗು ಹೋಗು. ಈಗಾರ ಎದಕ್ಕೆ ಬಂದಿ ಹೋಗು. ಹಂಗಲ್ ಬೇ ಕೆಲಸ ಇತ್ತು ಯವ್ವ. ಬಾರಪ್ಪ ಮಾತಾಡಿದೇನೆ ಯವ್ವ. ಮಾತಾಡಕ್ಕೆ ಏನೈತಿ, ಆಕಿ ಏನು ಹೇಳಕತ್ತಾಳ ಕೇಳು ನೀನು, ಅಂದ್ರೆ ನಿನಗೆ ಗೊತ್ತಾಕತಿ. ಏನವ ಅದು? ಏನು ನಿಂದು ನಾಮಾವಳಿ ಹೇಳುವ, ಅದು ಏನು ಹೇಳ್ಬೇಕಂತದಿ? ಅದು ಅತ್ಯಾರ ಅದು ಅದು ನಂದು ಟ್ರಾನ್ಸ್ಫರ್ ಆಗೈತಿ. ಟ್ರಾನ್ಸ್ಫರ್ ಆಗೈತೆ? ನಿಂದೇನು ಗೋರ್ಮೆಂಟ್ ನೌಕರಿ ಏನ ಟ್ರಾನ್ಸ್ಫರ್ ಆಗೈತೆ ಅನ್ನಕ್ಕೆ? ಯಾರು ಮುಂದೆ ಹೇಳಕತ್ತಿ ಇದನ್ನು? ನಾಟಕ ಮಾಡಕತ್ತೀಯನ? ಅಂದ್ರೆ ನಾನು ಮಕ್ಕಳ ಸಲಾಗಿ ಇದಕ್ಕೆ ಬೈತಿರ್ತೇನಲ್ಲ, ಏನಾರ ಹೇಳೋದು ಕೇಳೋದು ಮಾಡ್ತೇನಲ್ಲ, ದೌಡ್ ನನ್ನ ಕೈಯಾಗಿಂದ ತಪ್ಪಿಸ್ಕೊಂಡು ಹೋಗಿ ಆರಾಮ ತಿಳಿದಂಗೆ ಈಗ ಕದ್ದು ಮುಚ್ಚಿ ಕುಡಿಯೋದು. ಆಮ್ಯಾಗ ಏನಿಲ್ಲ ಇದರ ಬಾಟ್ಲಿ ತಂದು ಹಾಲಾಗ ಹರ್ಕೊಂಡು ಕುಂತ್ರು ನಡೀತೈತನ ಲೆಕ್ಕ ಕದಿಯೇ ಏನ ಯಾರಿಗೆ ಗೊತ್ತು? ಎಲ್ಲೇ ನಿಮ್ಮ ಓನ್ ಮನೆಗೆ ಹೋಗ್ಬೇಕಾ? ಅಯ್ಯ ನಮ್ಮ ಓನ್ ಮನೆಗೆ ಅಲ್ಲ ಅತ್ತೀರ, ಮತ್ತು ಅಲ್ಲಿರೋದೇನು ಇಲ್ಲಿರೋದೇನು ಎಲ್ಲ ಒಂದೇ ಅಲ್ಲ. ನಮ್ಮ ಓನ್ ಮನೆಗಲ್ಲ ಟ್ರಾನ್ಸ್ಫರ್ ಆಗಿರೋದು, ಪೂನಾಕ್ಕೆ. ಏನ ಪೂನಾಕ? ಯಾವ ದೇಶ ಇವಾಗ ನಮ್ಗೆ ಗೊತ್ತಾ ಇಲ್ಲಲ್ಲ. ನನಗೆ ಹುಬ್ಬಳ್ಳಿ ಧಾರವಾಡ ಬನಸಮುದ್ರ ಬೆಳಗಲಿ ಅದರಗುಂಚಿ ಪಾಲಿಕೊಪ್ಪ ಬುಡ್ರಶಿಂಗಿ ಮತ್ತು ಯಾವ ಇಲ್ಲೇ ಇದು ಕಂಪ್ಲಿಕೊಪ್ಪ ಕರಡಿಕೊಪ್ಪ ಮತ್ತು ಇದೆ ಹುಲ್ಗೂರು ಇವೆಲ್ಲ ಗೊತ್ತವ ನಮಗೆ. ಇವು 16 ಇದ್ಯಾವ ಎಂದದ ಎಂದಲ್ಲ ಪೂನಾ. ಇವು ಗೊತ್ತಿಲ್ಲ ಬಿಡು. ಯಾವ್ರದ್ದು ಯಾವ ದೇಶದ ದೇಶ ಅಲ್ಲ ಹತ್ತಿರ ಅತ್ತಾಗ ಅದೇನು ದೊಡ್ಡ ದೂರ ಏನಲ್ಲ. ದೂರ ಬಾರ ಇನ್ನೊಂದ ಹೇಳ. ಅಲ್ಲಿ ಹೋಗಿ ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ, ಅಲ್ಲೆಲ್ಲ ಹೋಗ್ಕೊಂಡು ಕೂತ್ರೆ ಹೆಂಗ್ರಿ ನಾವು ಆಗೋದಿಲ್ಲ, ನಾವು ಇಲ್ಲೇ ಮಾಡ್ತೀವಿ ಕೆಲಸ ಅಂತ ಹೇಳು. ಇಂಜಿನಿಯರ್ ಕೆಲಸ ಅಂದ್ರೆ ಹಂಗೆ ಹತ್ತಿರ ಈಗ ಎಲ್ಲಿ ಟ್ರಾನ್ಸ್ಫರ್ ಆಕೈತೆ ಅಲ್ಲಿ ಹೋಗಲೇಬೇಕಾಕತಿ. ಅಲ್ಲಿ ಹೋದ್ಮೇಲೆ ಏನಾರ ಮಾಡಿ ಹೆಂಗಾರ ಸರ್ ಕಡೆ ಕೇಳ್ಕೊಂಡು ಮಾಡಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು 1 ವರ್ಷ ಅದು ಹಿಂಗೆ ಕಳೆದ್ಮೇಲೆ ನಾ ಮತ್ತೆ ಹುಬ್ಳಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ಇವಾಗ ಕಳಿಸ್ದಾಗ ಹೋಗಲೇಬೇಕು. ಅಲ್ಲ ನೀ ಹಿಂಗೆ ಬಟ್ಟು ಕಟ್ಟು ಅನ್ಕೊಂತ ವರ್ಷಗಟ್ಲೆ ನೀವು ಹೋಗಿ ಅಲ್ಲಿ ಕೆಲಸ ಮಾಡಕತ್ರ ಮತ್ತೆ ಇಲ್ಲಿ ಮಕ್ಳು ಮರಿ ಆಗೋದು ಹೆಂಗೆ ಅಂತ ನನಗೆ ಅದು ಅರ್ಥ ಆಗೋಲ್ತು. ನನ್ನ ಮಗ ನೀ ಬರೋದಾರಿನೇ ಕಾಯ್ಕೊಂತ ಇಲ್ಲಿ ಪಕ್ಷ ಕುಂದ್ರಬೇಕನ? ಇಲ್ಲ ಅತ್ತಿಯರ ಅವ್ರನ್ನ ಕರ್ಕೊಂಡೆ ಹೋಗೋದು, ನಾನು ಒಬ್ಬಕ್ಕೆ ಎಲ್ಲೋಕೇನಿ. ಬಂದ್ರೆ ಮನ್ಯಾಗ ಏನಾತು ಹೋತು ಬೇಕಾದಾಗ್ಲೇದಾದ್ರ ಅವ್ನು ನನಗೆ ಸಂಬಂಧನೇ ಇಲ್ಲ ನಂಗೆ ಅಡ್ಡಾಡೋದು ಒಂದು ಜಾತಿ ಅಡ್ಡಾಡೋದು. ಅಯ್ಯೋ 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 ದೇವ್ರೇ. ಅಲ್ಲ ಅದು ಬಿಡ್ರಿ. ಅಲ್ರಿ ಏನ್ ಹೇಳಕತ್ತಾಳಿಕಿ ಲೆಕ್ಕನ ಹತ್ತುವಲ್ದಲ್ಲ ನನಗಂತ. ನಾನು ಏನ್ ಮಾಡ್ಲ ಮರೆಯ ಟ್ರಾನ್ಸ್ಫರ್ ಆಗೈತಿ ಅಂತಾಳ. ಈಗ ಮತ್ತಂಗಾರ ಒಬ್ಬಕಿನ್ನ ಹೆಂಗ್ ಕಳ್ಸಕತ್ತಿ? ಮತ್ತೆ ಹೌದು ಗಂಡ ಹೆಂಡತಿನ ಹೋಗ್ಬೇಕತ್ತಿ. ಹೌದತ್ತಿಯಮ್ಮ, ಈ ಗೌರ್ಮೆಂಟ್ ನೌಕರಿ ಇದ್ದಾಗ ಮತ್ತು ಮಕ್ಕಳು ಗಂಡ ಹೆಂಡತಿ ಎಲ್ಲ ಕಿತ್ಕೊಂಡು ಅಡ್ಡಾಡೋದಲ್ಲನ, ಮತ್ತೆ ಗಂಡ ಹೆಂಡತಿನ ಕಳ್ಸ್ಬೇಕಾಕತಿ, ಅವ್ರ ನಟ್ಟ ಹೆಂಗೆ ಕಳ್ಸಕತ್ತಿ? ಶಿವಲಿಂಗ ನಿಂಗೆ ಅದು ಗೊತ್ತಿಲ್ಲ. ನಿಂಗೆ ಈಗ ಮಕ್ಳು ಆಗಕತ್ತಾವು, ಇನ್ನೂ ಅನುಭವ ಇಲ್ಲ. ಆಗಿಂದ ಹಿಂಗೆ ಅನುಭವ ಆದಾಗ ಗೊತ್ತಾಕತಿ ಮಕ್ಳು ಬಿಟ್ಟಿರೋದಂದ್ರೆ. ಅಲ್ಲ ಈಗ ಏನು ಹೇಳ್ತಾಳೆ ಈಕೆ? ಅದು ಯಾವ ಊರೋ ಏನೋ ದಿಕ್ಕೋ ದೇಶ ಆ ಪುನಾಕ ನನ್ನ ಮಗನ ಕರ್ಕೊಂಡು ಈಗ ಹೋಗಿ ಅಲ್ಲಿ ಕೆಲಸ ಮಾಡಕ್ಕಂತ. ಇಲ್ಲೇ ನನ್ನ ಮಗ ಏನೋ ಕೆಲಸ ಮಾಡಕತ್ತಾನ, ಈಕಿ ಕೆಲಸ ಮಾಡಕತ್ತಾಳ ಆತು ಹೋತು. ನೆಟ್ ಕೂಳ್ ಮಾಡೋದು ಗೊತ್ತಿಲ್ಲ ಇದಕ್ಕೆ ಮ್ಯಾಗಿ ಮಾಡ್ಕೊತಿತ್ತಾಳ ಗೂಗಿ ಮಕದಕ್ಕಿ. ಅಲ್ಲಿ ಹೋಗಿ ಏನು ಸುಡ್ಗಾಡ್ ಅಡ್ಗೆ ಮಾಡ್ತಾಳೆ ಈಕಿ. ನನ್ನ ಮಗ ಅಲ್ಲಿ ಹೋಗಿ ಗೊತ್ತಿಲ್ಲದ ಊರಾಗ ಏನು ಕೆಲಸ ಹುಡುಕ್ಬೇಕವ? ಯವ್ವ ಜಗತ್ನ್ಯಾಗ ಮೊದ್ಲ ಕೊಲೆ ಸುಲಿಗಿ ಎತ್ತಬೇಕತ್ತ ಮಚ್ಚ ಕಡ್ಲಿ ತೊಗೊಂಡು ಕಡ್ದಾಡೋದು ಹೆಚ್ಚಾಗೈತಿ. ಈಗ ನನ್ನ ಮಗನ ತೊಗೊಂಡೋಗಿ ಗೊತ್ತಿಲ್ಲದ ಊರಾಗ ಗಿಡಕ್ಕಿಕ್ಕಿ ಅಲ್ಲಿ ಏನು ಕೆಲಸ ಸಿಗಲಿಲ್ಲ. ನನ್ನ ಮಗನ ಅರಿವಿ ಯಾಕ ಬಾಂಡೆ ತಿಕ್ಕ ಕಸ ಹೊಡ್ಯಾಕ ಕಲ್ ಒರ್ಸಾಕ ಅಡ್ಗೆ ಮಾಡಕ ಹಾಕಿ ಈಕಿ ರಾಣಿ ಹಂಗ ಬಗ್ಲಿಗೆ ಬ್ಯಾಗ್ ಹಾಕೊಂಡು ಅಡ್ಡಾಡ್ಬೇಕಲ್ಲ ಈಕಿ ಟಣಕ್ 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 ಅಂತೇಳಿ. ಎಲ್ಲ ಈಕಿದು ಹುಕುಮತ್ತ ನಿಮಗೆ ಅರ್ಥ ಆಗೋದಲ್ಲ. ಅದು ಸುಮ್ಮನಿರ್ರಿ. ನನಗೆ ಅನಿಸ್ತೈತಿ ಆಫೀಸ್ನ್ಯಾಗ ಈಕಿನ ಎಲ್ಲೇ ಬೇಕಂತೇಳಿ ಹೋಗಿ ಏನ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಾಳನ ಅಂತ ನನಗೆ ಅನ್ಸಾಕತ್ತೈತಿ. ಹೌದು ಹಂಗ ಆಗೈತದ. ಏನೋ ರೊಕ್ಕ ಪಕ್ಕ ಕೊಟ್ರೆ ಈ ಕೆಂದ್ಲಲ್ಲಿ ಕೈಯ ಕಾಲ ಹಿಡಿದು ವಾಪಸ್ ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು ಅಂತೇಳಿ. ಯಾರಿಗೆ ಗೊತ್ತು? ನಮ್ಮ ಅತ್ತಿ ಭಾಳ ಕಿರಿಕಿರಿ ಮಾಡಕತ್ತಾಳ್ರಿ, ಕೈಯ ಕಾಲ ಹಿಡಿದು ಬೇಡ್ಕೊಂಡು ಏನೇನಾರ ಮಾಡಿ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಲ ಏನೋ ಯಾರಿಗೆ ಗೊತ್ತು? ಹಂಗಾಗೈತದ. ನನಗೆ ಮಾತ್ರ ಗೊತ್ತೈತಪ್ಪ, ಅದೇ ಆಗಿರೋದಿಲ್ಲ. ಅಲ್ಲ ಆಕಿ ಹಿಂಗೆ ಹೇಳ್ತಾಳಂತ ಬಂದು ನನಗೆ ಹೇಳಕತ್ತಿಲ್ಲ. ಹಂಗಾರೆ ಹೊಕ್ಕಿ ಅನ್ಲ ನೀನು ಬೆನ್ನತ್ಕೊಂಡು ಹೋಗ್ಬೇಕಂತ ಮನಸ್ಸು ಏನಾರ ಐತೇನಪ್ಪ? ಹಂಗಿದ್ರೆ ಬಾಯ್ ಬಿಟ್ಟು ಹೇಳಪ್ಪ.
ಹೇಳ ಯಾಕೆ ಸುಮ್ಮನೆ ನಾವು ಮಾತಾಡಿ ಕೆಟ್ಟಾಗಬೇಕು ನಡಕ ಹೇಳ ಹಂಗೇನಾರು ಹೋಗೋದೈತೇನ ಇಲ್ಲ ನಾ ಎಲ್ಲಿ ಹೋಗುದಿಲ್ಲ ಯವ್ವ ನಾವಲ್ಲವ ನಾ ಹುಬ್ಬಳ್ಳಿ ಬಿಟ್ಟು ಎಲ್ಲೆಲ್ಲೆಲ್ಲೆಲ್ಲಿ ಕಾಲು ಹಿಡಿದು ನೋಡು ನಾ ಹೋಗಾಕವಲ್ಲೆ ಹಂಗಂದ್ರೆ ಹೆಂಗಪ್ಪ ಅಲ್ಲ ಮತ್ತೀಗ ಹೆಂಡತಿ ಕುಟ್ಟ ಗಂಟು ಹೋಗ್ಬೇಕಾದ ಕರ್ತವ್ಯ ಅಲ್ಲನ ಶಿವಲಿಂಗ ನೀ ಸುಮ್ಮನಿರಪ್ಪ ಇಲ್ಲದ ಹೇಳ್ಕೊಡ್ಬೇಡ ನನ್ನ ಮಗನ ನನ್ನಿಂದ ದೂರ ಗೀರ್ ಮಾಡ್ಬೇಡ ನೋಡು ಅಯ್ಯೋ ಅದಕ್ಕೆಮ್ಮ ನಾನು ದೂರ ಮಾಡೋ ಅಂಥದ್ದು ಏನು ಮಾತಾಡಿದೆ ಆಗ್ಲಿ ಬಿಡ್ರಿ ನಾನು ಮಾತಾಡಕ್ಕೆ ಹೋಗುದಿಲ್ಲ ನೋಡ್ವಾ ಈಗ ಅವ ಬರುದಿಲ್ಲ ಅಂತಾನ ಕೆಲ್ಸ ಬಿಟ್ಬಿಡು. ಅಷ್ಟು ಇಷ್ಟಪಟ್ಟು ಓದಿ ಕೆಲಸ ತಗೊಂಡಿದ್ನವ ನಾನು ಈಗ ಅದನ್ನ ಕೆಲಸ ಬಿಟ್ಬಿಡ ಅಂದ್ರೆ ಹೆಂಗಂತ ಕೆಲಸ ಬಿಡಕ್ಕಾಗಲ್ಲ ಅಂತಂದ್ರೆ ಏನ ಹೋಗು ಅಲ್ಲೇ ಮಾಡಕ ಆದ್ರೆ ವರ್ಷ ಅನ್ಗತ್ಲೆ ಅಲ್ಲಿ ಹೋದ್ರೆ ನನ್ನ ಮಗನ ಕಳ್ಸೋದಿಲ್ಲ ಇಲ್ಲ ಕೆಲಸ ಬಿಟ್ಟು ಮನೆಯಾಗಿರು ಅಷ್ಟೇ. ಅಲ್ಲ ಅತ್ತೀರ ನೀವು ಹೆಂಗೆ ಎಷ್ಟು ಸುಲಭ ಕೆಲಸ ಬಿಡಂತೀರಿ ತಿಂಗಳಿಗೆ 30,000 ರೂಪಾಯಿ ಮೇಲೆ ನನ್ನ ಪಗಾರ ಬರ್ತೈತಿ ಹೊರಗೆ ಹೋಗಿ ದುಡಿದ್ರೆ ಇದಕ್ಕೆ ಇನ್ನೂ ಹೆಚ್ಚಿಗೆ ಐತಿ ನಾ ಎಲ್ಲಿ ಇದು ಮಾಡತ್ತಿಲ್ಲ ಆಗಲ್ಲ ಅತ್ತೀರ ನಾ ಬಿಡಕ ಆಗಲ್ಲ ಬಿಡಕ್ಕಾಗಲ್ಲ ಹಂಗಾರೆ ಹೋಗೋಬೇಕೆ ಅಲ್ರಿ ನೀವು ಬರಂಗಿಲ್ಲ ಹಂಗಾರೆ ನಾ ಹುಬ್ಳಿ ಬಿಟ್ಟು ಎಲ್ಲಿ ಬರೋದಿಲ್ಲ ಮರ ನನ್ನ ಕೈಲಾಗಲ್ಲ ಬಿಡ ಏನ್ ನನ್ನ ಮಗನ್ ನನ್ನ ಮಿದ್ರಿಗೆ ಎಷ್ಟು ದಬಾಯಿಸ್ತೀಯಲ್ಲ ಹಂಗಾರೆ ನೀನು ಏನ್ ಮಾಡಕ್ಕಾದ್ರೂ ಇಂಜಿನಿಯರಿಂಗಿಲ್ಲ ಬಿಡು ಹಂಗಾರೆ ನೀನು ಅಲ್ಲ ನನ್ನ ಮಗ ಬರೋದಿಲ್ಲ ಅಂತ ಹೇಳಕತ್ತಾನಿಲ್ಲ ಹೋಗ್ಬೇಕೆ ನನ್ನ ಮಗ ಬರೋದಿಲ್ಲ ಅಷ್ಟೇ. ಮಾವ ನಿನಗೈತೀಗ ಯಾಕಂದ್ರ ರಾತ್ರಿ ಫುಲ್ ಓವರಾಗಿತ್ತು ಫುಲ್ ಓವರಾಗಿ 12:30 ಆದ್ರೂ ಊಟ ಮಾಡುವಲ್ಲಿ ಬಿಡುವಲ್ಲಿ ಉಣ್ಣು ಬರ್ರಿ ಅಂತೇಳಿ ಕೇಳ್ತಾಳ ಒಂದಳತಿ ನೀ ಎದ್ದು ಉಣ್ಣಾಕ ಬರುವಲ್ಲಿ ಮಾವ ಅಕ್ಕ ನಾ ಅಂತರೂ 11 ಗಂಟೆ ಅಂದ್ರೆ ಉಣ್ಬಿಟ್ನಪ್ಪ. ಹೌದಾ ಊಟಕ್ಕೆ ಹಚ್ಕೊಂಬಂದ್ಲ ನಾ ಉಣ್ಲಿಲ್ಲ ಏನ್ ಲಕ್ಷಣ ಇಲ್ಲಲ್ಲ ಮರಯ್ಯ. ಅಕ್ಕ ತಾಟ ತಗೊಂಡ್ ಬಂದಿದ್ಲ ನೀನು ಒಲ್ಲೆ ಉಣ್ಣಾಕ ಅಂದಿ ಆಯ್ತು ಬಿಡ ಅಂತೇಳಿ ಮತ್ತೆ ಸುಮ್ಮನಾದ್ಲು ವಾಪಸ್ ಬಂದು ಮಕ್ಕೊಂಡಾಳಾಕಿ ಊಟ ಮಾಡಿ ಉಣ್ಣಾಕ್ ನಿಡ್ಬಾ ಅಂತಿ ಸಿಟ್ಟು ಬರಂಗಿಲ್ಲನ ಮತ್ತೆ ವಾಪಸ್ ಉಣ್ಣಾಕ್ ನಿಡ್ಬಾ ಅಂದಿ ಎದ್ ನೀಡಕತ್ರ ಬರ್ತೇನೆ ಅಂತಿ ಅಲ್ಲೇ ಕುಂದಿರ್ತಿ ಬರ್ತೇನೆ ಅಂತಿ ಅಲ್ಲೇ ಕುಂದಿರ್ತಿ ಎಲ್ಲಿ ಕೆಟ್ಟ ಬಿಡ್ತ ನನಗೆ ಯಾಕೆ ಹಿಂಗೆ ಕಾಡ್ತಿ ಹಿಂಗ ಅಂತ ಹಾಕಿ ಒದ್ರಾಡಿ ಒಂದಳತಿ ನೋಡ್ಬೇಕಿತ್ತ. ಅಯ್ಯೋ ನಿನ್ನೆ ಕ್ರಿಕೆಟ್ ಇತ್ತು ಮರ ಆ ಕ್ರಿಕೆಟ್ ಇದ್ದಾಗ ಗನ ಕಾಡ್ತಾಳಕಿ ನಿಮ್ಮಕ್ಕ. ಏ ಊರ್ ಭಾಡೆ ತಿನ್ಬಾ ಅಲ್ಲಕ್ಕ ನನಗ್ ಬೈಯತ್ತಿಲ್ಲ ಯಾಕ ನೋಡಿದೇನ ಯಾವಾಗ ಯಾರಿಗ್ ಬೈತಾಳ ಅಂತ ಹೇಳಕ್ಕಾಗಲ್ಲ ಆಕಿಗೆ ಸುಮ್ನ ಬೈಬೇಕ್ ಅನ್ಸಿದ್ರೆ ಬೈಯಾತ್ ಬಿಡ್ತಾಳ ಆಕಿ. ಅಕ್ಕ ಮಾವು ಬೈತಿ ಅಂತ ಮಾಡಿದ್ದೆ ನಾನು. ಮಾವುಗೂ ಬೈಯದ ನಿನಗೂ ಬೈಯದಪ್ಪ ತಲೆ ಹಿಡ್ಸಕತ್ತಾಗ ಊರ್ ಭಾಡೆ ಆ ಮಂಗ್ಯಾಂಜ ಅದೇನಂತಾರಲ್ಲ ನಿಮ್ಮ ಮಾವನ್ ಜೊತೆ ಸೇರಿ ಹಾಳಾಗಕತ್ತಿ ನೋಡ್ಲಾ. ಓಹೋ ಏನಿಲ್ಲ ಅಂದ್ರೆ ನಿಮ್ ತಮ್ಮ ಹಂಗ ದೊಡ್ಡ ಇದಾಗ್ಬಿಡ್ತಿದ್ದಾನು ನನ್ ಜೊತೆ ಸೇರಿ ನಿಮ್ ತಮ್ಮ ಹಾಳಾಗತ್ತಾನ ನಿಮ್ ತಮ್ಮನ ಜೊತೆ ಸೇರಿ ಅರ್ಧ ನಾ ಹಾಳಾಗೇನಿ. ಸುಮ್ಕುದ್ರಿ ಸಾಕ ಅದೇನಂತಾರಲ್ಲ ಕೋತ್ ತಾಕಡದಂದ ವನನೆಲ್ಲ ಕೆಡ್ಸಿತ್ತನ್ನಂಗ ಮಾಡಕತ್ತೀರಿ ನೀವು. ನೀ ಕುಡಿದಿಂದ ಆ ಹುಡುಗಿಯದ ಕುಡ್ಸಿರಿ ನಿಮ್ ತಮ್ಮಗ ಹುಡುಗ ಆ ಹುಡುಗ ಯಾಕೆ ಕುಡ್ಸಿರಿ ಸಣ್ಣ ಕೂಸು ಹಾಲಿನ ಒಳ್ಳೇದಾಗ ಹಾಕಿ ಪಾಪ ಹಾಲು ಕುಡ್ಸೇನ್ ನೋಡ್ ನಾನು. ಲೇ ನಿಮ್ ತಮ್ಮಿ ಅಂತವಂತ ನಿಂಗೆ ಗೊತ್ತಿಲ್ಲ ನೀರ ಕೊಳ್ಳಾರ್ದ ರಾ ಹೊಡಿತಾನವ ಗೊತ್ತೈತಿ ನಿನ್ಗ. ನಾನೇನ್ ಕುಡ್ಸಿಲ್ಲ ಅವನ ಮಾವ ನಂಗೂ ಬೇಕು ಅಂತೇಳಿ ನಿನ್ನೆ ಅವನೇ ತರ್ಸ್ಕೊಂಡ್ ಮಾಡಿದ್ದು ನೀ ನನಗೆ ಹೇಳಕ್ ಹೋಗ್ಬೇಡ ಇದನ್ನ. ರೊಕ್ಕ ಎಲ್ಲಿಂದ ಬರ್ತದ ಮರ ನನಗೆ 100 ರೂಪಾಯಿ ಖರ್ಚು ಮಾಡ್ಕೊಂಡು ಕುಡಿಯೋದ ವಜ್ಜಿ ಈ ಸುಳೆ ಮಗ್ಗೆಲ್ ಕುಡ್ಸಕ್ ಹೋಗನ ರೊಕ್ಕ ಎಲ್ಲಿಂದ ಏನ್ ಹಂಗ ಬರ್ತದ ನನಗ ಹೋಗ ನಾ ಎಲ್ಲಿಂದ ಕುಡಿಸ್ಲಿ. ಊರ್ ಭಾಡೆ ಹಂಗಾರ ನೀ ತಗೊಂಬಂದಿದ್ದೇನ ನಾನ್ ಹಂಗಾರೆಲ್ಲ ಇವ್ರ ಏನ ಮಾಡ್ಯಾರ ಅಂತ ಮಾಡ್ಯಾನಲ್ಲ ನಾನು. ವಾ ದೇವ್ರೇ ಎಷ್ಟಾರ ಇರ್ಬೇಕಲ್ಲ ನಿನಗ. ಯೋ ಅಕ್ಕ ನಾ ತಂದಿಲ್ಲ ನಿನ್ ಮಗ ತಂದ್ ಕೊಟ್ಟಿದ್ದು. ಅಪ್ಪ ನೀನ ಯವ್ವ ಎಷ್ಟು ಮೋಸ ಮಾಡ್ಬಿಡ್ತಿರಲ್ಲ ಬಾಡ್ಯಾಗುಡ್ರ ನನಗ ನೀವು. ಅಲ್ಲ ಸೀರೆದ ಅಂಗಡಿಗೆ ಹೋಗುವಷ್ಟು ದೊಡ್ಡವಾಗ್ಬಿಟ್ಟಲ್ಲ ಹಂಗಾರ ನೀನು. ಸೀರೆದ ಅಂಗಡಿಗೆ ಹೋಗಿ ಅಲ್ಲಿ ಇವ್ರಿ ಸೀರೆ ಎಲ್ಲ ತಗೊಂಡ್ ಬರುವಷ್ಟು ಯವ್ವ ನಾ ಹಂಗಾರ ಅನ್ಕೊಂಡಿದ್ದಿಲ್ಲ ಬಿಡ ನನ್ನ ಮಗ ಹಿಂಗಕ್ಕನ ಅಂತೇಳಿ. ಯಾವಾಗಿಂದ ಕಣ್ಣಿಗೆ ಮಣ್ಣು ಹಚ್ಚಕತ್ತಿಯಪ್ಪ ನೀ ಮಾಡಕತ್ತೀಸ್ತೀನಿ ಆತ. ಅದು ಒಟ್ಟು ನನಗ ಗೊತ್ತಿಲ್ಲ ಅಂತ ಆತಂಗಾರ. ಮಾಡಿ ಏನೇನ್ ಮಾಡ್ತೀರ ಮಾಡ್ರಿ. ಅಪ್ಪ ಬರಬರಿ ಇದ್ರೆ ಮಕ್ಕಳು ಬರಬರಿ ಇರ್ತಾನ ಅಪ್ಪನ ಬರಬರಿ ಇಲ್ಲ ಮತ್ ಮಗ ಎಲ್ಲಿಂದ ಬರಬರಿ ಇರ್ಬೇಕು. ಯೋ ಅವ್ವ ನಾ ಮಾಡಿಲ್ಲ ಬೇ ಶಿವಲಿಂಗ್ ಅವನ ರೊಕ್ಕ ಕೊಟ್ಟಿದ್ದ ಅದಕ್ಕೆ ತಂದು ಕೊಟ್ಟೆ ಅಷ್ಟೇ ಗೊತ್ತನ. ಲೇ ಹುಚ್ಚುಳು ಮಗನ ಏನ್ ನನ್ನ ಮಗನ್ ಏನ್ ಸಪ್ಲೈಯರ್ ಅಂತ ಮಾಡಿ ಏನ್ಲೇ ಹುಟ್ಟಿಸಿದ ಅಪ್ಪ ನಾನು ಇವತ್ತಿನವರೆಗೆ ನಾನೇ ತರ್ಸ್ಕೊಳಕ್ ಹಿಂದ ಮುಂದೆ ಮಾಡ್ತೇನೆ ನನ್ನ ಮಗನ ಕಡೆ ಅಂತಾವ ನೀನು ನನ್ನ ಮಗನ ಕಡೆ ತರ್ಸ್ಕೊಂಡ್ ಕುಡಿ ಎಷ್ಟು ದೊಡ್ಡವಾಗಿದ್ಯಾ ಎಲೆ ಪರಮ ಪಾಪಿ. ನನ್ನ ಮಗ ಸಾಚ ಆದ ನನ್ನ ಮಗನ ತೀರ ಶೇರೆ ತರಿಸ್ಕೊಂಡು ಕುಡಿದ ಮರುಕ್ಷಣವೇ ನಿನ್ನಲ್ಲಿರುವ ಪುಣ್ಯವೆಲ್ಲ ಹುಡುಗಿ ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎದ್ದೇಳು ಮ್ಯಾಲೆ ಹೂಡು ಓಡು ನಿನ್ನ ಮನೆಗೆ. ಅಯ್ಯೋ ಮಾವ ಇನ್ನೂ ಇಳಿದಿಲ್ಲ ಮರ ನಿಶೆ. ಅದು ಅಕ್ಕ ಗೌರಿ ಇದ್ದಾಗ ಮಾಡೋಕ್ಕಾಗಂಗೆ ಇಲ್ಲ ಬೈತಾಳ ಅದಕ್ಕೆ ಚೋರಕ್ಕ ಜಾಸ್ತಿ ಇಲ್ಲ ಇಟ್ಟೇಟ್ ಒಂದು ತರಿಸ್ಬೇಕಂತಿದ್ದು 2 ಆಗ್ಬಿಡ್ತು. ನಾನೇನಾರು ಜಗಳ ಮಾಡಿದ್ನ್ಯಾ ಅಥವಾ ಮಾವನ ಜೊತೆ ಉಂಡ್ಲಾರ್ದಂಗೆ ಕುಂತ್ನೇನು ಮಾವನ ಅಲ್ಲ ನಾನು ನೆಟ್ಟಿಗೆ ಉಂಡ್ಲಾರ್ದಂಗೆ ಮಾಡ್ಲಾರ್ದಂಗೆ ನೀನು ತಲೆ ಹಿಡಿಸಿದ್ದು ಬೈಬೇಕವ್ವ ನೀನು ನನಗೂ ಬೈತೀವ ಸೇರೆ ತಗೋ.
ಇರೋಡ ಊರ್ ಭಾಡೆ ಬರ್ಲಿ ಗೌರಿ ಬರೋದನ್ನ ಫೋನ್ ಹಚ್ಚಿ ನೋಡವಾ ನೀ ಅತ್ತಾಗ ಹೋಗತ್ಲೆ ಇತ್ತಾಗ ನಿನ್ ಗಂಡ ಏನೇನ್ ಮಾಡಕತ್ತಾನ ಮತ್ ನಾಳೆ ಏನ ನನ್ನ ಗಂಡನ ಕಲ್ಸ್ಯಾನ ಅನ್ನಂಗ ನೀ ತಿಳ್ಕೊಬೇಡವಾ ಪಾಪ ನಿನ್ ಗಂಡಂದು ಇಂತಿಂತಾವ್ ಹಕ್ಕಿಕತ್ತದ ನೋಡು ಮೊದ್ಲಿರ್ತಾ ಐತಿದು ಅಂತ ಹೇಳ್ಬೇಕಲ್ಲ ಆಕಿಗ್ ಮತ್ ನಾನು ಏ ಕ್ರಿಕೆಟ್ ಇತ್ತ ಮರಯ್ಯ ನೋಡ್ಕೊಂತ ಏನೋ ಎಂಜಾಯ್ ಮಾಡೇ ಬಿಡು ಓಲಿ ಏನಾತ ಆ ನಮ್ನಿ ಏನ್ ಕುಡ್ದಂಗ ರೋಡ್ನೇ ತೂರಾಡ್ಕೊಂತ ಬಂದೇವ್ ಅನ್ನಂಗ ಮಾಡ್ತಿ ಹಂಗ ಒಂದಳತಿ ವಿರಾಟ್ ಕೊಹ್ಲಿ ಆಟ ನೋಡಾಕ ಎರಡು ಕಣ್ ಸಾಲಾಗಿಲ್ಲ ಗೊತ್ತಾನ ಆ ಯಾರ್ ಮುಂದ್ ಸುಳ್ಳು ಹೇಳ್ತೀರಿ ಆ ಕೊಹ್ಲಿ ರಿಟೈರ್ಡ್ ಆಗ್ಯಾನ ಅಂತಂದೇಳಿ ನೀವಲ್ಲ ಹೇಳಿದ್ದ ಅವತ್ ಬೇಜಾರ್ ಮಾಡ್ಕೊಂಡಿದ್ರಿ ಅಯ್ಯಯ್ಯೋ ಅವ ಆಟ ಬಿಟ್ಬಿಟ್ಟ ಬಾಳ ಬೇಜಾರಾಗಕತ್ತೈತಿ ಅಂತೇಳಿ ಈಗ ನಾಟಕ ಮಾಡ್ತೀರನ ಏ ಅಕ್ಕ ಇಂಟರ್ನ್ಯಾಷನಲ್ ನಾಗ ಅಷ್ಟ ರಿಟೈರ್ಡ್ ಆಗ್ಯಾನ ಈ ಇಂಟರ್ಫಂಟ್ರಿ ಇವೆಲ್ಲ ನನಗೆ ಹೇಳ್ಬೇಡಪ್ಪ ಕ್ರಿಕೆಟ್ ಆಡಲ್ಲ ಅಂತ ಅವ ರಿಟೈರ್ಡ್ ತಗೊಂಡಾನಂದ್ರೆ ಎಲ್ಲ ಒಂದೇ ಏ ಹುಂಬುಶೇನಿ ಗಿಡ್ಮೂಳಿ ಅದು ಇಂಟರ್ನ್ಯಾಷನಲ್ ಇದು T20 ಟೆಸ್ಟ್ ಮ್ಯಾಚ್ನಾಗ ಆಡ್ತಾನವ 20 ಓವರ್ 50 ಓವರ್ ಅದು ಎಂತದ ಇನ್ನೊಂದ್ ಅಂತಾರ ಅವಕ್ಕೆಲ್ಲ ಆಡ್ತಾನವ ಪುಣ್ಯ ಅವಕ್ರದೆಲ್ಲ ರಿಟೈರ್ಡ್ ತಗೊಂಡಿಲ್ಲ ರಿಟೈರ್ಡ್ T20 ದಾಗ ಆಡ್ತಾನ ಯಾ T20 ಅಂಟೆನ ಕುಂಟೆ ಸುಮ್ ಕುಂದರಿ ಸುಳ್ಸುಳ ಯಾವ್ದೋ ಹಳೇದ್ ನೋಡ್ಕೊಂತ ತಲೆ ಹಿಡ್ಸಿರ ನನಗ ಕ್ರಿಕೆಟ್ ಇತ್ತಂತ ಹೇಳಿ ಕುಡ್ದ ಕಾಸ್ಲೆ ನನಗೆ ಕಿರಿಕಿರಿ ಕೊಟ್ರಿ ನಿನ್ನೆ ರಾತ್ರಿ ಹೆಂಗಿದ್ರು ಗುಡುಗು ಮಿಂಚು ಜೋರ್ ಸಿಡ್ಲು ಮಳಿ ಹೊಡೆದತಿ ಮಳ್ಯಾಗ ದೂಡಿ ಕದ ಹಾಕಿ ಬಿಡ್ಬೇಕಂತ ಮಾಡಿದ್ದೆ ಬ್ಯಾಡ್ ಅಂತ ಬಿಟ್ಟನಿ ಈ ಸಲ ಏನಾರ ಇನ್ನೇನು ಹಂಗ ಮಾಡ್ರಿ ಹೊರಗ್ ದೂಡಿ ಕದ ಹಾಕಿ ಬಿಡ್ತೇನೆ ಮತ್ತೆ ಏ ನಮ್ಮ ಅಕ್ಕಗ ಒಂಚೂರು ಕ್ರಿಕೆಟಿಂದ ಏನು ಗೊತ್ತಿಲ್ಲ ನೋಡ್ ಮಾಮ ಹುಚ್ಚುಳೆ ಮಗನ ನಾ ಏನ್ ಮಾಡ್ಲಿಲಿ ಹುಂಬುಶೇನಿ ನಿಮ್ಮ ಅಕ್ಕ ನೀನೊಂದು ಹುಂಬುಶೇನಿ ನಿಮ್ಮ ಅಕ್ಕ ಒಂದು ಹುಂಬುಶೇನಿ ಎರಡು ಹುಂಬುಶೇನಿಗಳ ನೀ ಇನ್ನೊಮ್ಮೆ ಏನಾರ ತಂದು ಕೊಡ್ತಾನೆ ಮಾಡ್ತೇನೆ ಅಂತ ಹೋಗ ಸೀರೆದ ಅಂಗಡಿ ಮೆಟ್ಲ ಹತ್ತ ನೀನ್ ತಗೊಂತ ನಿನಗೆ ಎಟ್ಟಿಗೆ ಅರ್ವ ತಗೊಂಡು ಕೊಳ್ಳಾಗ ಹಾಕಿ ಹೊಡೆಯೋದು ಮತ್ತೆ ಅವ ಅದು ಹಂಗಲ್ಲವಾ